ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ನಿಜವಾಯಿತು ಹನುಮನಕೊಪ್ಪ ಗ್ರಾಮದ ಬೊಂಬೆ ಭವಿಷ್ಯ. ಯುಗಾದಿ ದಿನವೇ ಮುಖ್ಯಮಂತ್ರಿ ಬದಲಾವಣೆಯ ಮುನ್ಸೂಚನೆ ಸಿಕ್ಕಿತ್ತು. ಕರ್ನಾಟಕ ದಿಕ್ಕಿನ ಮಣ್ಣಿನ ಬೊಂಬೆಗೆ ಬಿದ್ದಿತ್ತಲೇ ಪೆಟ್ಟು. ಯಾವ ಬೊಂಬೆಗೆ ಪೆಟ್ಟಾಗುತ್ತೆ ಆ ನಾಯಕನಿಗೆ ಗಂಡಾಂತರ. ಬೊಂಬೆ ಭವಿಷ್ಯದ ಬೆನ್ನಲ್ಲೇ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದಾರೆ ಅಂತ. ಹಿಂದೆ ಇಂದಿರಾ ಗಾಂಧಿ ಹತ್ಯೆಯ ಮುನ್ಸೂಚನೆಯನ್ನು ಕೂಡ ಈ ಬೊಂಬೆ ಕೊಟ್ಟಿತ್ತಂತೆ. ಮುಖ್ಯಮಂತ್ರಿ ಆಗಿದ್ದಂಥ ಯಡಿಯೂರಪ್ಪನವರು ಆ ಸ್ಥಾನದಿಂದ ಕೆಳಗಿಳಿಯುವುದನ್ನು ಕೂಡ ಈ ಬೊಂಬೆ ಹೇಳಿತ್ತಂತೆ. ಹಳ್ಳದ ದಂಡೆಯ ಮೇಲಿನ 4 ಬೊಂಬೆಗಳ ವಿಶಿಷ್ಟ ಆಚರಣೆ ಇದು. ಹಾಗಾದರೆ ಈ ಹಳ್ಳದ ಬೊಂಬೆಯ ನುಡಿ ರಾಜ್ಯ ರಾಜಕಾರಣದ ದಿಕ್ಸೂಚಿ ಆಗುತ್ತಾ ಅನ್ನುವಂಥ ಪ್ರಶ್ನೆ. ಧಾರವಾಡ ಜಿಲ್ಲೆಯ ಹನುಮನಕೊಪ್ಪ ಗ್ರಾಮ ಇದು. ಈ ಗ್ರಾಮದ ಭವಿಷ್ಯ ಸಿಎಂ ಬದಲಾವಣೆಯ ಬಗ್ಗೆ ಮಣ್ಣಿನ ಬೊಂಬೆ ಏನೋ ಮುನ್ಸೂಚನೆ ಕೊಟ್ಟಿತ್ತಂತೆ. ಯುಗಾದಿ ಪಾಡ್ಯದ ದಿನವೇ ಮುಖ್ಯಮಂತ್ರಿ ಬದಲಾವಣೆಯ ಭವಿಷ್ಯವನ್ನು ಈ ಬೊಂಬೆ ಕೊಟ್ಟಿತ್ತು ಅಂತ. ಯುಗಾದಿ ಅಮಾವಾಸ್ಯೆ ದಿನದಂದು ಹಳ್ಳದಲ್ಲಿ ಬೊಂಬೆಯನ್ನು ನಿರ್ಮಿಸಿ ಅದನ್ನು ಬೆಳಗ್ಗೆ ಜನ ನೋಡ್ತಾರೆ. ಬೊಂಬೆಗಳ ಆಕೃತಿಗೆ ಏನಾದರೂ ಪೆಟ್ಟಾದರೆ ಆ ನಾಯಕರಿಗೆ ಮರಣ ಆಗುತ್ತೆ ಅಥವಾ ದೊಡ್ಡ ಸಂಕಷ್ಟ ಎದುರಾಗುವಂಥ ಮುನ್ಸೂಚನೆ ಅಂತ ಜನ ನಂಬ್ತಾರೆ. ಅಂದರೆ ಯುಗಾದಿ ಅಮಾವಾಸ್ಯೆ ಇರುತ್ತಲ್ವಾ, ಆ ಅಮಾವಾಸ್ಯೆಯ ದಿನ ಆ ಒಂದು ಹಳ್ಳ, ಆ ಊರಿನ ಹಳ್ಳ, ಆ ಹಳ್ಳದಲ್ಲಿ ಒಂದು ಗೊಂಬೆಯನ್ನು ನಿರ್ಮಾಣ ಮಾಡೋದು. ಅದನ್ನು ಮಾರನೇ ದಿನ, ಅಮಾವಾಸ್ಯೆಯ ಮಾರನೇ ದಿನ ಪಾಡ್ಯ ಏನಿರುತ್ತೆ, ಆ ಪಾಡ್ಯೆಯ ದಿನ ಆ ಊರಿನ ಜನ ಹೋಗಿ ನೋಡ್ತಾರೆ. ಆ ಆಕೃತಿ ಇರುತ್ತಲ್ಲ, ಈ ಹಿಂದಿನ ದಿನ ಮಾಡಿ ಇಟ್ಟಿದ್ದಂಥ ಆಕೃತಿ ಏನಿರುತ್ತೆ, ಆ ಆಕೃತಿಗೆ ಏನಾದರೂ ಪೆಟ್ಟಾದರೆ ಆ ನಾಯಕರಿಗೆ ಮರಣ ಬರುತ್ತೆ ಅಥವಾ ಒಂದು ದೊಡ್ಡದಾದಂಥ ಸಮಸ್ಯೆ ಎದುರಾಗುವಂಥ ಮುನ್ಸೂಚನೆಯ ಭಾಗ ಅಂತ ಅಲ್ಲಿಯ ಜನ ನಂಬ್ತಾರೆ. ಹೀಗಾಗಿ ಈ ಬಾರಿ ಕರ್ನಾಟಕ ದಿಕ್ಕಿನ ಬೊಂಬೆಗೆ ಪೆಟ್ಟಾಗಿತ್ತು. ಬದಲಾವಣೆಯ ಮುನ್ಸೂಚನೆಯನ್ನು ಈ ಬೊಂಬೆ ಕೊಟ್ಟಿತ್ತಂತೆ. ಇದೀಗ ಅದರಂತೆ ಸಿದ್ದರಾಮಯ್ಯನವರು ಬದಲಾವಣೆ ಆಗಿದ್ದಾರೆ ಅಂತ ವಿಶ್ಲೇಷಣೆ. ಒಂದೊಂದ್ರಾಗ ಒಂದು ಹನಿ ನೀರು ಇರುದಿಲ್ರಿ, ಮತ್ತೆ ಮಳೆ ಆಗಿಲ್ಲ. ಒಂದಕ್ಕೊಂದು ಲಿಂಕ್ ಇಲ್ರಿ, ನಂಜಕ್ಕೈತಲ್ಲ ಮಾಡ್ಕೊತಾರ.